ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಬ್ರ್ಯಾಂಡ್ ನ್ಯೂ LED ಮಾನಿಟರ್ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ಒಂದು 18.5 ಇಂಚಿನ ಒಂದು HD LED ಮಾನಿಟರ್ ಅಂತ ಹೇಳ್ಬೋದು. ಸೊ ಇದರ ಬಗ್ಗೆ ಒಂದು ಡೀಟೇಲ್ ಆಗಿ ನೋಡೋಣ. ಇದರ ಒಂದು ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಡಿಸೈನ್ ಹೇಗಿದೆ ಮತ್ತು ಇದರ ಒಂದು ಪ್ರೈಸ್ ಏನಂತ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಹೆಚ್ಚು ಮೋಟಿವೇಶನ್ ಬರುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಈ ಒಂದು ಮಾನಿಟರನ್ನು ನೀವು ಕೇವಲ ನಿಮ್ಮ ಒಂದು ಕಂಪ್ಯೂಟರ್ಗೆ ಅಷ್ಟೇ ಅಲ್ಲದೇನೆ ನಿಮ್ಮ ಮನೆಯಲ್ಲಿ LED TV ಆಗಿ ಸಹಿತ ನೀವು ಮಾಡ್ಕೊಳ್ಬೋದು. ಹೌದು, ಇದಕ್ಕೆ ನೀವು ಸಪ್ರೇಟಾಗಿ ಒಂದು ಆಂಡ್ರಾಯ್ಡ್ ಸೆಟಪ್ ಬಾಕ್ಸನ್ನು ಕನೆಕ್ಟ್ ಮಾಡಿದರೆ ಇದು ಆಂಡ್ರಾಯ್ಡ್ TV ಆಗುತ್ತೆ. ಬಟ್ ನೀವು ಆಂಡ್ರಾಯ್ಡ್ ಸೆಟಪ್ ಬಾಕ್ಸನ್ನು ನೀವು ಸಪ್ರೇಟಾಗಿ ಖರೀದಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಒಂದು 1000ದಿಂದ ಹಿಡಿದು 1500 ರೂಪಾಯಿ ರೇಂಜಲ್ಲಿ ನಿಮಗೆ ಒಂದು ಆಂಡ್ರಾಯ್ಡ್ ಸೆಟಪ್ ಬಾಕ್ಸ್ ಸಿಗುತ್ತೆ. ಲಾಸ್ಟ್ ಮಂತಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿದೆ ನೋಡಿ, ಒಂದು H96 ಮಿನಿ ಅಂತ ಒಂದು ಆಂಡ್ರಾಯ್ಡ್ ಸೆಟಪ್ ಬಾಕ್ಸು. ಇದನ್ನು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು, ಇಲ್ಲ ಇದಕ್ಕಿಂತ ಕಡಿಮೆ ಬೆಲೆಗೂ ನಿಮಗೆ ಸಿಗುತ್ತೆ. ಅದನ್ನು ನೀವು ಖರೀದಿ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಒಂದು ಆಂಡ್ರಾಯ್ಡ್ TV ಆಗಿ ಸಪ್ರೇಟಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಹಾಗಾದರೆ ಬನ್ನಿ ನೋಡೋಣ, ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಏನೆಲ್ಲ ಒಂದು ಫೀಚರ್ಸ್ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಒಂದು ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಒಂದು ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿರುವಂಥದ್ದು, ಆ್ಯಡ್ಕಾಮ್ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ 18.5 ಇಂಚಿನ ಒಂದು ಮಾನಿಟರ್ ಅಂತ ಹೇಳ್ತಾ ಇದ್ದಾರೆ. ಪಕ್ಕದಲ್ಲಿ ಒಂದು ಫೋಟೋ ಕೂಡ ಇರುವಂಥದ್ದು, ಹೈ ಕ್ವಾಲಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ HD ಇನ್ಪುಟ್ ಇರುವಂಥದ್ದು, 18.5 ವೈಡ್ ವಿವಿಂಗ್ ಆ್ಯಂಗಲ್ ಇರುವಂಥದ್ದು, 1366x768 ರೆಸೊಲ್ಯೂಷನ್ ಇದೆ ಅಂತ ಹೇಳ್ಬೋದು. ಕಾಂಪ್ಯಾಕ್ಟ್ ಡಿಸೈನ್ ಇದೆ ಅಂತ ಹೇಳ್ಬೋದು. ವಾವ್, ಡೈನಾಮಿಕ್ ಕಾಂಟ್ರಾಸ್ಟ್ ಇರುವಂಥದ್ದು, ಜೊತೆಗೆ 3 ಮಿಲಿಸೆಕೆಂಡ್ ಫಾಸ್ಟ್ ರೆಸ್ಪಾನ್ಸ್ ಟೈಮ್ ಇಲ್ಲಿ ಇರುವಂಥದ್ದು. ಆಮೇಲೆ ವಾಲ್ ಮೌಂಟ್ಗೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಫಾಸ್ಟ್ ಎನರ್ಜಿ ಸೇವಿಂಗ್ ಇಲ್ಲಿ ಇದೆ ಅಂತ ಹೇಳ್ಬೋದು. ಓಕೆ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡೋಣ ಈ ಒಂದು ಮಾನಿಟರ್ನ ಜೊತೆಗೆ ಏನೆಲ್ಲ ಒಂದು ಕಾಂಪೊನೆಂಟ್ಸ್ ಬಂದಿದೆ ಅಂತ ನೋಡೋಣ. ಸೊ ಮೇಲ್ಗಡೆ ಒಂದು ವೈರ್ ಕಾಣ್ತಾ ಇದೆ ನೋಡಿ. ಆಮೇಲೆ ಒಂದು ಪ್ಯಾಕಿಂಗ್ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವೊಂದು 2 ಸಾರಿ ಇದನ್ನು ಕೆಳಗಡೆ ಎತ್ತಿ ಬಿಸಾಕಿದ್ರೆ ಏನೂ ಆಗಲ್ಲ ಅಂತ ಹೇಳ್ಬೋದು. ಓಕೆ, ಹಾಗೆಲ್ಲ ಮಾಡೋದು ಬೇಡ. ಓಕೆ, ಎರಡು ಕಡೆನೂ ಬೆಂಡ್ ಯೂಸ್ ಮಾಡಿದ್ದಾರೆ. ಓಕೆ, ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನೆಲ್ಲ ಕಾಂಪೊನೆಂಟ್ಸ್ ಬಂದಿದೆ ಅಂತ ನೋಡೋದಾದರೆ, ವಾವ್, ಒಂದು 18.5 ಇಂಚಿನ ಒಂದು HD LED ಮಾನಿಟರ್ ಅಂತ ಹೇಳ್ಬೋದು. ಓಕೆ, ಇದರ ಜೊತೆಗೆ ಒಂದು ಓಕೆ ಹಿಂದ್ಗಡೆ ಇದೆ ನೋಡಿ, ಒಂದು ಪ್ಲೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಬೇಸ್ ಪ್ಲೇಟ್. ಇದನ್ನು ಈ ಮಾನಿಟರಿಗೆ ಒಂದು ಸ್ಟ್ಯಾಂಡಾಗಿ ಯೂಸ್ ಮಾಡ್ಬೋದು. ಸೊ ಮೇಡಪ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು, ಒಂದು ಹೈ ಕ್ವಾಲಿಟಿ ಪ್ಲಾಸ್ಟಿಕಿಂದ ಯೂಸ್ ಮಾಡಿದ್ದಾರೆ. ಸೊ ಆಮೇಲೆ ಒಂದು VGA ಕೇಬಲ್ ಜೊತೆಗೆ 2 ಪೇಪರ್ ಕೊಟ್ಟಿದ್ದಾರೆ ನೋಡಿ. ಒಂದು ಥ್ಯಾಂಕ್ ಯು ಕಾರ್ಡ್ ಇದೆ, ಇನ್ನೊಂದು ಒಂದು ಮ್ಯಾನ್ಯುವಲ್, ಯೂಸರ್ ಮ್ಯಾನ್ಯುವಲ್ ಇರುವಂಥದ್ದು. ಓಕೆ, ಒಂದು ಸ್ಟ್ಯಾಂಡನ್ನು ಇದಕ್ಕೆ ಕನೆಕ್ಟ್ ಮಾಡಿ ನೋಡೋಣ. ಸೊ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ಕನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಈ ಒಂದು ಬೇಸ್ ಪ್ಲೇಟನ್ನು ನೀಟಾಗಿ ಒಂದು ಡೆಸ್ಕ್ ಮೇಲೆ ಇಟ್ಬಿಟ್ಟು ಇದನ್ನು ಮೇಲ್ಗಡೆ ಭಾಗದಿಂದ ನೀಟಾಗಿ ಇದನ್ನ ಪ್ರೆಸ್ ಮಾಡಿದರೆ ಸಾಕು, ಇದು ಕರೆಕ್ಟಾಗಿ ಆಟೋಮೆಟಿಕಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ತುಂಬ ಸಿಂಪಲಾಗಿ ಇದನ್ನು ಕನೆಕ್ಟ್ ಮಾಡ್ಬೋದು. ಸೊ ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಡಿ, ಅದು ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಓಕೆ, ಸೈಡಲ್ಲಿ 4 ಮತ್ತು ಸ್ಟಿಕರ್ಸ್ ಇದೆ, ರಿಮೂವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಒಂದು HD LED ಮಾನಿಟರ್ ಅಂತ ಹೇಳ್ಬೋದು. ತುಂಬ ಒಂದು ಕಾಂಪ್ಯಾಕ್ಟ್ ಡಿಸೈನ್ ಕೂಡ ಇಲ್ಲಿರುವಂಥದ್ದು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಿಂದ್ಗಡೆ ಭಾಗದಲ್ಲಿ ಒಂದು ಇನ್ಫೋ ಕೊಟ್ಟಿರುವಂಥದ್ದು, ಜೊತೆಗೆ 2 ಇನ್ಪುಟ್ ಇರುವಂಥದ್ದು ಇಲ್ಲಿ. ಸೊ ಒಂದು VGA ಇನ್ಪುಟ್ ಇದೆ, ಇನ್ನೊಂದು HDMI ಇದೆ ಅಂತ ಹೇಳ್ಬೋದು. ಬಟ್ HDMI ಕೇಬಲ್ನ ಇದ್ರ ಜೊತೆ ಕೊಟ್ಟಿಲ್ಲ, ಕೇವಲ VGA ಕೇಬಲ್ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು HDMI ಕೇಬಲ್ ಸಪ್ರೇಟಾಗಿ ಬೈ ಮಾಡ್ಬೋದು. ಸೊ ಇನ್ನು ಒಂದು 5 ಬಟನ್ಸ್ ಇಲ್ಲಿ ಇರುವಂಥದ್ದು. ಸೊ ನೋಡ್ತಾ ಇದ್ದರೆ ಒಂದು ಮೆನು ಬಟನ್ ಇದೆ, ಆಮೇಲೆ ಅಪ್ ಆ್ಯಂಡ್ ಡೌನ್ ನೇವಿಗೇಷನ್ ಬಟನ್ ಇರುವಂಥದ್ದು, ಆಮೇಲೆ ಆಟೋ ಬಟನ್ ಇರುವಂಥದ್ದು. ಟೋಟಲಾಗಿ ಒಂದು 5 ಬಟನ್ಸ್ ಇದೆ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಕಾಂಟ್ರಾಕ್ಟ್ಸು ಅದೆಲ್ಲ ಸೆಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ನನ್ನ ಒಂದು ಡೆಸ್ಕ್ನಲ್ಲಿ ಮಾನಿಟರ್ ಕಾಣ್ತಾ ಇದೆ ಅಂತ ಹೇಳ್ಬೋದು. ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಸೂಪರಾಗಿ ಕಾಣ್ತಾ ಇದೆ ಅಲ್ವಾ. ಓಕೆ, ಒಂದು 18.5 ವೈಡ್ ಆ್ಯಂಗಲ್ ವ್ಯೂ ಇರುವಂಥದ್ದು. ಸೊ ನೋಡ್ತಾ ಇದ್ರೆ ಒಂದು ಆ್ಯಡ್ಕಾಮ್ ಅಂತ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದರೆ, ಪಕ್ಕದಲ್ಲಿ ಒಂದು LED ಇಂಡಿಕೇಷನ್, LED ಸ್ಟೇಟಸ್ ಲೈಟ್ ಇರುವಂಥದ್ದು. ಆಮೇಲೆ ಈ ಒಂದು ಮಾನಿಟರನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಸೆಟ್ ಮಾಡ್ಕೋಬೋದು. ಅಂದರೆ ಲೆಫ್ಟ್ಗೆ, ರೈಟ್ಗೆ, ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ನೀವು ನೀಟಾಗಿ ತಿರುಗಿಸ್ಕೋಬೋದು ಹಿಂಗೆ. ಆಮೇಲೆ ಮೇಲೆ ಕೆಳಗಡೆ ನಿಮ್ಗೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ನೀವು ನೀಟಾಗಿ ಸೆಟ್ ಮಾಡ್ಕೋಬೋದು. ಸೊ ಇನ್ನು ಈ ಒಂದು ಮಾನಿಟರ್ ಏನಿದೆಯಲ್ಲ, ಒಂದು ಇನ್ಬಿಲ್ಟ್ ಆಗಿರ್ತಕ್ಕಂಥ ಒಂದು ಪವರ್ ಕೇಬಲ್ ಜೊತೆ ಇದೆ ಅಂತ ಹೇಳ್ಬೋದು. ಪವರ್ ಕೇಬಲ್ನ ರಿಮೂವ್ ಮಾಡೋಕ್ಕೆ ಬರಲ್ಲ ಇದು. ಸೊ ಇದಕ್ಕೆ ನಾನು HDMI ಕೇಬಲ್ ಕನೆಕ್ಟ್ ಮಾಡಿದ್ದೀನಿ. ಸೊ
ನೋಡೋಣ ಒಂದು ಡಿಸ್ಪ್ಲೇ ಕ್ವಾಲಿಟಿ ಹೇಗಿದೆ, ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಪ್ರೈಸ್ ರೇಂಜ್ನಲ್ಲಿ ಈ ಒಂದು ಡಿಸ್ಪ್ಲೇ ಕ್ವಾಲಿಟಿ ಏನಿದೆಯಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರೋ ಒಂದು 9 ಆಪ್ಷನ್ ಇರುವಂಥದ್ದು, ಈ ಲುಮಿನಸ್ ಆಗಿರ್ಬೋದು, ಕಾಂಟ್ರಾಸ್ಟ್ ಆಗಿರ್ಬೋದು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಏನು ಮ್ಯಾನ್ಯಲ್ ಆಗಿ ಸೆಟ್ ಮಾಡಿ ತೋರಿಸ್ತಾ ಇಲ್ಲ. ಸೊ ನಾನು ಎಲ್ಲನೂ ಆಟೋ ಆಗಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೇಗೆ ಬೇಕೋ ಕಲರ್ ಬೂಸ್ಟಿಂಗ್ ಎಲ್ಲ ಮಾಡ್ಕೋಬೋದು. ತುಂಬ ಆಪ್ಷನ್ಸ್ ಇದೆ, ಒಂದು 9ರಿಂದ 10 ಆಪ್ಷನ್ ಇರುವಂಥದ್ದು. ಸೊ ಇದನ್ನು ಡಿಫಾಲ್ಟಾಗಿ ನಾನು ಯೂಸ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ನಾನು ಡಿಸ್ಪ್ಲೇ ನೋಡೋಣ. ಒಂದು ಡಿಸ್ಪ್ಲೇ ಕ್ವಾಲಿಟಿ ಹೇಗಿದೆ, ಆಮೇಲೆ ಬ್ರೈಟ್ನೆಸ್ ಹೇಗಿದೆ ನೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಜಸ್ಟ್ ನಾನು ಒಂದು 2-3 ವಿಡಿಯೋನ ಪ್ಲೇ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಒಂದು ಡಿಸ್ಪ್ಲೇ ಕ್ವಾಲಿಟಿ ಇದೆ ಅಂತ. ಸೊ ನೋಡ್ತಾ ಇದ್ದೀರಾ, ನಮ್ಮದು ಲಾಗ್ ಚಾನಲ್ ಓಪನ್ ಮಾಡ್ತಾ ಇದ್ದು ನೋಡಿ. ಸೊ ರಾಜ್ ಲಾಗ್ಸ್ ಇನ್ ಕನ್ನಡ ಅಂತ ಒಂದು ನನ್ನ ಲಾಗ್ ಚಾನಲ್ ಇದೆ. ಸೊ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಓಕೆ, ನಾನು ಒಂದು ಲಾಸ್ಟ್ ಲಾಗನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಒಂದು ವಿಡಿಯೋ ಕ್ವಾಲಿಟಿಯನ್ನು ತೋರಿಸೋಕ್ಕೆ. ಸೊ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಇದು ಕಾಂಟ್ರಾಸ್ಟು ಸ್ವಲ್ಪ ಡಿಮ್ ಆಗಿದೆ ಅನಿಸುತ್ತೆ, ಬಟ್ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲ ಸರಿಯಾಗುತ್ತೆ. ಈ ಒಂದು ಪ್ರೈಸ್ ರೇಂಜಲ್ಲಿ ಡಿಸ್ಪ್ಲೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಟೆಕ್ಸ್ಟು ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಆಮೇಲೆ ಬ್ರೈಟ್ನೆಸ್ ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ಡಿಸ್ಪ್ಲೇನಿಲ್ಲ, ಒಂದು ಡಿಸ್ಪ್ಲೇ ಏನಿದೆಯಲ್ಲ ಒಂದು ಬೆಸ್ಟ್ ಕಲರನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಕಾಂಟ್ರಾಸ್ಟ್ ಕೂಡ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಒಂದು ಪರ್ಫಾರ್ಮೆನ್ಸ್ ನೋಡೋದಾದರೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು 3 ಮಿಲಿಸೆಕೆಂಡ್ ಒಂದು ಫಾಸ್ಟ್ ರೆಸ್ಪಾನ್ಸ್ ಕೂಡ ಇಲ್ಲಿ ಇರುವಂಥದ್ದು. ಹಾಗಾಗಿ ತುಂಬ ಚೆನ್ನಾಗಿದೆ. ಈವನ್ ನೀವು ಗೇಮಿಂಗ್ ಪರ್ಪಸ್ ಸಹಿತ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ನೀವೇನಾದರೂ ಒಂದು ಬಜೆಟ್ನಲ್ಲಿ ಗೇಮಿಂಗ್ ಮಾನಿಟರ್ ನೋಡ್ತಾ ಇದ್ದೀರಾ ಅಂತಂದರೆ ಇದನ್ನು ನೀವು ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ಬೋದು. ಸೊ ನಾನು 1 ಅವರಿಂದ ಒಂದು 2 ಅವರ್ವರೆಗೂ ಗೇಮ್ ಆಡಿ ನಾನು ಒಂದು ನೋಡಿದ್ದೀನಿ, ಟೆಸ್ಟ್ ಮಾಡಿದ್ದೀನಿ ಇದನ್ನು. ಸೊ ನನಗೆ ಯಾವುದೇ ರೀತಿ ಒಂದು ಲ್ಯಾಗ್ ಆಗಿಲ್ಲ ಇಲ್ಲಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಟೈಮ್ ಕೂಡ ಇರುವಂಥದ್ದು ಮಾನಿಟರ್ದು. ಸೊ ಹಾಗಾಗಿ ಇದನ್ನ ಗೇಮಿಂಗ್ ಪರ್ಪಸ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನೀವೇನಾದರೂ ಮೂವಿ ನೋಡ್ತೀರಾ ಅನ್ನೋದಾದರೆ, ಆಮೇಲೆ ಇದನ್ನು ಟಿ ವಿ ಆಗಿ ಸಹಿತ ನೀವು ಆಂಡ್ರಾಯ್ಡ್ ಸೆಟಪ್ ಬಾಕ್ಸನ್ನು ಯೂಸ್ ಮಾಡಿಕೊಂಡು ನೀವು ಉಪಯೋಗಿಸ್ಬೋದು. ಆಮೇಲೆ ಈ ಒಂದು ಮಾನಿಟರ್ನ ಜೊತೆಗೆ ಇನ್ಬಿಲ್ಟ್ ಆಗಿರ್ತಕ್ಕಂಥ ಒಂದು ಸ್ಪೀಕರ್ ಇಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೀವು ಸಪ್ರೇಟಾಗಿ ಒಂದು ಸ್ಪೀಕರ್ ಅಂತ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಒಂದು ಮಾನಿಟರ್ ಇರುವಂಥದ್ದು. ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೇನೆ, ಅದ್ರ ಮೂಲಕ ನೀವು ಬೈ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.